ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಪುರುಷರು ಆಗಿರ್ಬೋದು ಅಥವಾ ಮದುವೆ ಆಗಿರೋ ಅಂಥ ಗಂಡಸರು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಇರ್ತೀರ. ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಥವಾ ಬೇರೆಯವ್ರ ಜೊತೆಯಲ್ಲಿ ಸಂಘದಲ್ಲಿ ಇದ್ದಾಳೆ, ನಮಗೆ ಮಾನ ಮರ್ಯಾದೆ ಹೋಗ್ತಿದೆ, ಮುಖ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ, ಭಾಳ ಕಷ್ಟ ಇದ್ವಿ, ಇಂಥ ಒಂದು ಇದು ಯಾರಿಗೂ ಬರೋದು ಬೇಡ, ಇದಕ್ಕೇನಾದರೂ ಪರಿಹಾರ ಮಾಡಿ, ಇಂಥ ಒಂದು ಕೆಟ್ಟ ಚಾಳಿಯಿಂದ ದೂರ ಮಾಡಲಿಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅಂತ ಸಾಕಷ್ಟು ಕೇಳ್ತಾ ಇರ್ತೀರ. ಈಗಂತೂ ಇದು ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೋಡಿ, ಎಲ್ಲಿ ನೋಡ್ರಿ ಮಕ್ಕಳನ್ನ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ, ಸಣ್ಣ ಮಕ್ಕಳನ್ನ, ದೊಡ್ಡ ಮಕ್ಕಳನ್ನ. ಒಟ್ಟಲ್ಲಿ ಅವ್ರ ಮಕ್ಕಳ ಮೇಲೆ ಮಮತೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ತಂದೆ ತಾಯರು ಅಷ್ಟು ಚೆನ್ನಾಗಿ ಸಾಕಿರ್ತಾರೆ, ಅವ್ರಿಗೆ ಬೇಕಾಗಿರೋ ಅಂಥ ಎಜುಕೇಷನ್ ಕೊಟ್ಟಿರ್ತಾರೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ಎಜುಕೇಷನ್ ಮಾಡಿಸ್ಲಿಕ್ಕೆ. ಜಮೀನು ಮಾಡಿರ್ತಾರೋ, ಮನೆ ಮಾರಿರ್ತಾರೋ, ಅವರ ಒಂದು ಜ್ಯುವೆಲರ್ಸಿ ಅಂದರೆ ಬಂಗಾರ ಮಾರಿರ್ತಾರೋ, ಏನೋ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಪಾಪ ಅಷ್ಟೆಲ್ಲ ಮಾಡಿ ಓದಿಸಿ ಏನೋ ಅವ್ರ ಕೈಲಿ ಆದಂಥ ಒಬ್ಬರು ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟು, ಅಥವಾ ಮದುವೆ ಮಾಡಬೇಕು, ಒಳ್ಳೆ ನನ್ನ ಮಗಳು ಒಂದು ಸ್ಟ್ಯಾಂಡರ್ಡ್ ಆಗಲಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅನ್ನೋ ಥರ ಎಲ್ಲ ಅವರು ಕನ್ಸ್ಕೊಂಡಿರ್ತಾರೆ. ಈ ರೀತಿ ಇರೋರು ಯಾರಾದರೂ ಏನು ಮಾಡ್ತೀರಾ, ಕೆಲವು ಗಂಡು ಮಕ್ಕಳು ನಿಮಗೆ ಮೋಸ ಮಾಡಿ ನಿಮಗೆ ಏನೋ ಒಂದು ಮನಸ್ಸನ್ನು ಕೆಡಿಸಿ, ತಲೆ ಕೆಡಿಸಿ ನಿಮ್ಮನ್ನು ಏನೇನೋ ಹೇಳಿ ನಿಮ್ಮನ್ನು ಕರ್ಕೊಂಡು ಹೊರಟೋಗ್ತಾರೆ. ಅದರಲ್ಲಿ ಮದುವೆ ಆಗಿರೋ ಹೆಣ್ಣು ಮಕ್ಕಳಾದರೆ ಒಂಥರ ಏನೋ ಆಕರ್ಷಣೆಗೆ ಹೊರಟೋಗ್ತಾರೆ ಅಂತ ಹೇಳ್ಬೋದು. ಆದರೆ ಮದುವೆ ಆಗಿ ಮಕ್ಕಳಾಗಿ 8 ವರ್ಷ 10 ವರ್ಷ 5 ವರ್ಷ ಇಷ್ಟು ಎಲ್ಲ ಇಟ್ಕೊಂಡು ಹೋಗ್ತೀರಾ. ಒಂದು ಗಾದೆ ಇದೆ, ಹೇಳ್ತಾರೆ, ಮಕ್ಕಳು ಕೆಟ್ಟವರಾದರೂ ತಾಯಿ ಕೆಟ್ಟವಳಲ್ಲ ಅಂತ ಅನ್ನೋದು ಹೇಳ್ತಾರೆ. ಒಂದು ತಾಯಿ ಮಕ್ಕಳನ್ನ ಸಾಕಬೇಕಾದ್ರೆ ಅವಳು ವೈಶ್ಯ ಕೂಡ ಹಾಕ್ತಾಳೆ, ತನ್ನ ಮಕ್ಕಳಿಗಾಗಿ ಅವ್ರ ಊಟಕ್ಕಾಗಿ ವೈಶ್ಯ ಕೂಡ ಹಾಕ್ತಾಳೆ ಅಂತ ಎಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಅದನ್ನು ಸಾಕಷ್ಟು ಜನ ಅದನ್ನು ಗೊತ್ತು, ನಿಮಗೂ ಕೂಡ ಗೊತ್ತಿದೆ. ಅಂಥ ಒಬ್ಬ ತಾಯಿ ತಾನು ಹೆತ್ತು ಮಕ್ಕಳನ್ನ, ಹಾಲು ಕುಡಿಸಿ ಬೆಳೆಸಿದ ಮಕ್ಕಳನ್ನ ಬಿಟ್ಟು ಹೋಗಬೇಕು ಅಂದರೆ ಇದನ್ನು ಏನು ಹೇಳಬೇಕು ಅಂತ ಗೊತ್ತಿದೆ. ಏನು ಕಲಿಗಾಲ ಅನ್ಬೇಕಾ, ಅಥವಾ ಅವಳಲ್ಲಿ ಮಾತೃತ್ವನೇ ಇಲ್ಲ ಅಂತ ಹೇಳಬೇಕಾ, ಅಥವಾ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಆ ದೇಹ ಒಂದು ಕಾಮಕ್ಕೆ ಒಳಗಾಗಿ, ಆ ಕಾಮಕ್ಕೆ ಪಿಶಾಚಿ ಥರ ದೇಹದಲ್ಲಿ ಸೇರ್ಕೊ ಪಿಶಾಚಿಗಾಗಿ ಹೊರಟೋಗ್ತಾರಲ್ಲ, ಅವ್ರ ಮನಸ್ಸಲ್ಲಿ ಹೇಗೆ ಅಂತ ಹೇಳಲಿಕ್ಕಾಗಲ್ಲ. ಅಂಥ ಒಂದು ಇದಕ್ಕಾಗಿ, ಯಾಕೆಂದರೆ ಇದನ್ನು ಹೇಳ್ಕೊಳ್ತಾ ಹೋಗ್ತಾಯಿದ್ರೆ ಸಾಕಷ್ಟು ಹೋಗ್ತಾ ಇರುತ್ತೆ. ಅಂಥದಕ್ಕೆ ಏನಪ್ಪ ಅಂದರೆ ನಮ್ಮ ವಸ್ತು ನಮ್ಮ ಮನೇಲಿ ಇರಬೇಕು ಅನ್ನೋದಕ್ಕೆ ನಾವು ಇವತ್ತು ಒಂದು ವ್ಯವಸ್ಥೆ ಮಾಡಿಕೊಳ್ಳೋಣ. ಇದನ್ನು ಒಂದು ಯಾವುದಾದ್ರು ಒಳ್ಳೆಯ ದಿವಸ ನೀವು ಇದನ್ನು ಮಾಡಬೇಕಾಗುತ್ತೆ. ಈ ರೀತಿ ಒಂದು ತ್ರಿಕೋಣಾಕಾರ ಅಂತೀವಿ, ಅಥವಾ 3 ಮೂಲೆಯ ಒಂದು ಚಕ್ರ ಅಂತ ಹೇಳ್ತೀವಿ. ಇದನ್ನು ನಿಮ್ಮ ಬಲ ಹಸ್ತದ ಅನಾಮಿಕ ಒಂದು ಬೆರಳು ಏನು ಬರುತ್ತಲ್ಲ, ಅದರಿಂದ 1-2 ಹನಿ ರಕ್ತ ತಗೋಬೇಕು. ಹಾಗೂ ಈ ಕೆಂಪು ಕಲರ್ ಚಂದನ ಬರುತ್ತಲ್ಲ, ಕೆಂಪು ಚಂದನ, ಅದನ್ನು ಮಿಶ್ರಣ ಮಾಡಿಬಿಟ್ಟು ಇದನ್ನು ಒಂದು ಮಸಿ ಥರ ಮಾಡಿಕೊಂಡು ಈ ಯಂತ್ರವನ್ನು ನೀವು ನಿಮ್ಮ ಒಂದು ಎಡ ಅಂಗೈ ಮೇಲೆ ಬರ್ಕೋಬೇಕು. ನಿಮ್ಮ ಅಂಗೈ ಮೇಲೆ ಬರ್ಕೊಂಡು ಅದಕ್ಕೆ ಧೂಪ ದೀಪ ಪುಷ್ಪಾದಿಗಳೆಲ್ಲ ಅರ್ಪಿಸಾದ್ಮೇಲೆ ಈ ಯಂತ್ರದಲ್ಲಿ ಏನು ಮಧ್ಯದಲ್ಲಿರುತ್ತೆ, ಆ ಮಧ್ಯದಲ್ಲಿ ದೇವದತ್ತ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಇದನ್ನು ಏನಿದೆಯೇ, ಓಂ ಹ್ರೀಂ ಕ್ಲಾಂತಿ ಹ್ರೀಂ ಸ್ವಾಹ ಅಂತ ಬರುತ್ತೆ. ಅದೇ ಮಧ್ಯದಲ್ಲಿ ದೇವದತ್ತ ಅಂದರೆ ಆ ಒಂದು ನಿಮ್ಮ ಗಂಡನ, ಆ ಹೆಂಡತಿಯ ಹೆಸರು, ನಿಮ್ಮ ಹೆಂಡತಿ ಹೆಸರು, ಅಥವಾ ನಿಮ್ಮ ಮಕ್ಕಳ, ಹೆಣ್ಣು ಮಕ್ಕಳ ಮದುವೆ ಆಗದಿರೋ ಅಂಥ ಮಕ್ಕಳೇನಾದರೂ ಈ ರೀತಿ ತಪ್ಪು ಹೆಜ್ಜೆ ಇಕ್ತಿದ್ದಾರೆ ಅಂದರೆ ಅದು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಮಾಡು ಕೆಂಪು ಮಸಿಯಿಂದ ನಿಮ್ಮ ಕೈ, ಆ ಯಂತ್ರನ ನಿಮ್ಮ ಎಡಗೈ ಮೇಲೆ ಬರ್ಕೊಂಡು ಅದಕ್ಕೆ ಧೂಪ ದೀಪ ಪುಷ್ಪಾದಿಗಳೆಲ್ಲ ಅರ್ಪಿಸಿ, ಅಂದರೆ ಅದಕ್ಕೆಲ್ಲ ತೋರಿಸಾದ್ಮೇಲೆ ಯಂತ್ರದಲ್ಲಿ ಹೇಳಿದ್ನೆಲ್ಲ ದೇವದತ್ತ ಅನ್ನೋದ್ರಲ್ಲಿ ಅವರ ಹೆಸರುಗಳು ಬರಿಬೇಕು ಅಂತ ಅಲ್ಲಿ ಬರೆದು, ಆ ಒಂದು ಹೆಣ್ಣುಮಗಳು, ಸ್ತ್ರೀ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ಅಥವಾ ವಯಸ್ಸಿಗೆ ಬಂದಂಥ ಮಕ್ಕಳಾಗಿರ್ಬೋದು, ಅವರ ಹೆಸರನ್ನ ಬರಿಬೇಕು. ಯಾರು ಹೋಗಿದ್ದಾರೆ, ಯಾರು ಈ ರೀತಿ ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂಥವರ ಹೆಸರು ಬರ್ಕೋಬೇಕು. ಬರ್ಕೊಂಡಾಗ ಇದನ್ನು ಬರಿತಾ ಇರಬೇಕು. ಇದನ್ನು ಒಂದೇ ಸಾರಿ ಅಲ್ಲ, ಇದಕ್ಕೆ ಬೇರೆ ಬೇರೆ ರೀತಿ ಈ ಥರ ಬರ್ಕೋಬೇಕು. ಅದು ಹೋದ್ಮೇಲೆ ಮತ್ತೊಂದು ಸಾರಿ ಬರಿಬೇಕು. ಈ ರೀತಿಯೇ ಒಂದು ದಿನಕ್ಕೆ 1-2 ಸಾರಿ 3 ಸಾರಿ ಬರಿಬೇಕಾಗುತ್ತೆ. ಇದನ್ನು ಅದೇ ರೀತಿ ಒಂದು ಸುಮಾರು 48 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಇದನ್ನು ಮಾಡ್ತಾ ಇರಬೇಕು.
ಈ ರೀತಿ ಮಾಡ್ತಾ ಇದ್ದಾಗ ಅವರಲ್ಲಿ ನಿಮಗೆ ಈ ಕಡೆ ಬರಬೇಕು, ಅಥವಾ ನಮ್ಮ ವಯಸ್ಸಿಗೆ ಬಂದು ಮಗಳೋಗಿದ್ದಾಳ ಮದುವೆ ಆಗದಿರೋ ಹುಡುಗಿ, ಅಯ್ಯೋ ಬೇಡಪ್ಪ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ತಪ್ಪು ಮಾಡಿದೆ, ನಾನು ವಾಪಸ್ ಹೋಗಬೇಕು ಅನ್ನೋದು ಬರುತ್ತೆ. ಅಥವಾ ಗೃಹಿಣಿ ಆದವಳು ಮಕ್ಕಳಿರೋ ಅಂಥವಳನ್ನ ಬಿಟ್ಟು ಹೋಗಿದ್ದಾಳ ಅಂಥವಳಾದರೆ, ಅಯ್ಯೋ ನನ್ನ ಮಕ್ಕಳು ಜ್ಞಾಪನ ಬರ್ತಿದ್ದಾರೆ, ನನ್ನ ಮಕ್ಕಳು ಏನು ಮಾಡ್ಕೊಂಡ್ರೋ, ತಿಂದ್ರೋ ಉಂಡ್ರೋ ಇಲ್ವೋ ಏನಾಯಿತೋ ಅಂತ ಆ ಕಡೆ ಜ್ಞಾನ ಬಂದು ಅವಳು ವಾಪಸ್ಸು ಕೂಡ ಇದನ್ನು ಈ ನಿಮ್ಮ ಮಂತ್ರಕ್ಕೆ ನೀವು ಬರ್ಕೊಳ್ತಾರೆ ಮಂತ್ರಕ್ಕೆ ಆಕರ್ಷಿತಳಾಗಿ ಬೇಗ ನಿಮ್ಮ ಬಳಿಗೆ ನೀವು ಯಾರು ಮಾಡ್ತಾಯಿದ್ದೀರೋ ಅವ್ರ ಬಳಿಗೆ ಅವಳು ಬರ್ತಾಳೆ ವಾಪಸ್ಸು. ಅಂದರೆ ಇದನ್ನು ಒಂದೇ ಬಾರಿ ಆಗಿಲ್ಲ ಅಂದರೆ ಕೈ ಬಿಡಬಾರ್ದು, ಇದು ಮರಳಿ ಮತ್ತೊಮ್ಮೆ ಅಂತ ಮಾಡ್ತಾ ಇರಬೇಕು. ಒಳ್ಳೊಳ್ಳೆ ಸಿದ್ಧಿ ದಿವಸ ನೋಡ್ಕೋಬೇಕಾಗುತ್ತೆ. ಅಂಥ ಸಿದ್ಧಿ ದಿವಸ ನೀವು ನೋಡಿಕೊಂಡು ನೀವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಇದನ್ನು ಬರ್ಕೋಬೇಕು. ಕೈಯಲ್ಲೇ ಬರ್ಕೋಬೇಕು. ಇದಕ್ಕೇನು ಯಂತ್ರ ಅಲ್ಲ, ನೀವು ಧಾರಣೆ ಮಾಡೋ ಅಂಥದ್ದು ಅಲ್ಲ, ಕೈಯಲ್ಲೇ ಇದನ್ನು ಅಂಗೈಯಲ್ಲಿ ಬರ್ಕೋಬೇಕು. ಬರ್ಕೊಂಡು ಈ ರೀತಿ ಮಾಡ್ತಾ ಇದ್ದಾಗ ಅವಳ ಮನಸ್ಸು ಕೂಡ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆ ಒಂದು ತಲೆ ಒಳಗಡೆ ಯೋಚನೆ ಅನ್ನೋದು, ನನ್ನ ಮಕ್ಕಳು ಆಗಿರ್ಬೋದು, ಗಂಡ ಅನ್ಬೋದು, ತಂದೆ ತಾಯಿ ಅಂತ ಅನ್ಕೋಬೋದು, ಅವಳಲ್ಲಿ ಬದಲಾವಣೆ ಅನ್ನೋದು ಬರ್ತಾ ಇದ್ದಾಗ ನಿಮಗೇನು ಅನಿಸುತ್ತೆ, ಆವಾಗ ನಾನು ಹೋಗಬೇಕು ಅನ್ನೋದು ಬರುತ್ತೆ. ಆವಾಗ ನಿಮಗೇನಾದರೂ ಬೇಕಾದಾಗ, ಅಂದರೆ ಇದು ಬೇಕಾದವ್ರು ಮಾತ್ರ ಬರೀರಿ. ಇನ್ನೊಂದು ಇದ್ರೊಳಗೆ ಹೇಳ್ತೀನಿ, ಮದುವೆ ಆಗೋಗಿರುತ್ತೆ, ಅವ್ರು ಹೊರಟೋಗಿರ್ತಾರೆ, ಆ ಹೋಗಿರೋರನ್ನ ಮತ್ತೆ ಕರ್ಕೊಂಬಂದು ಆ ಗಂಡ ಹೆಂಡ್ತಿನ ದೂರ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನಗಿದು. ಇಲ್ಲಿ ನಾನು ಮುಖ್ಯವಾಗಿ ಹೇಳಿದಿರೋಂಥ ಮಕ್ಕಳು ಬಿಟ್ಟು ಹೋಗಿರೋ ಅಂಥ ಗೃಹಿಣಿಯರಿಗೆ ನಾನು ಜಾಸ್ತಿ ಇಲ್ಲಿ ಒತ್ತು ಕೊಡ್ತೀನಿ. ಯಾಕೆ ಅಂದರೆ ತಾಯಿಗೆ ಮಕ್ಕಳು ಬೇಕೇ ಬೇಕು, ಮಕ್ಕಳಿಗೆ ಅಂತೂ ತಾಯಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅದಕ್ಕೆ ನಾವು ಜಾಸ್ತಿ ಪ್ರಶ್ನೆ ಕೊಡ್ತೀವಿ. ಅದೇ ರೀತಿ ಈ ವಯಸ್ಸಿರೋ ಅಂಥ ಮಕ್ಕಳು ಮದುವೆ ಆಗಿರೋವಂಥವ್ರು ಹೊರಟೋಗಿದ್ದಾರೆ, ಅವರಲ್ಲಾಗಲೇ ಒಂದು ತಿಂಗಳೋ 2 ತಿಂಗಳೋ 3 ತಿಂಗಳೋ ಒಂದು ಜೊತೆ ಸಂಸಾರ ಮಾಡಿರ್ತಾರೆ. ಅಂಥವ್ರನ್ನ ಕರ್ಕೊಂಬಂಡು ಬಂದು ನೀವು, ಅಂದರೆ ನಾವೇನು ಪ್ರೇಮಿಗಳು ಅಂತೇಳಿ ಆ ಪ್ರೇಮಿಗಳನ್ನ ದೂರ ಮಾಡೋದು ಎಷ್ಟು ಸರಿ ಅನ್ನೋದು ನನಗೂ ಗೊತ್ತಿಲ್ಲ. ಅದು ನೋಡಿ, ಅದು ಕರ್ಮ. ಅದು ಏನಂದರೆ ಹೇಳ್ತೀವಿ ನಾವು, ಒಂದು ಅವಾಗೆಲ್ಲ ಹೇಳ್ತಿದ್ರು, ನಾಯಿ ಮುಟ್ಟಿದ ಮಡಕೆ ನಾಯಿಗೆ ಇಡಬೇಕು ಅನ್ನೋದು ಒಂದು ಹೇಳ್ತಾಯಿದ್ರು. ಅದೇ ರೀತಿಯೇ ಅದನ್ನು ಕರ್ಮನ ಅವ್ರು ಮಾಡಬೇಕೇ ಹೊರತು ನಾವು ಕರ್ಕೊಂಬಂದು ಅವನ್ನ ದೂರ ಮಾಡಿ ಮತ್ತೇನೋ ಒಂದು ಕರ್ಮಗಳು ಅನುಭವಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಯಾಕೆ ಅವ್ರ ತಂದೆ ತಾಯಿ ನೊಂದಿರೋರಿಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ, ನಾವು ಹೇಳ್ತೀವಿ ಸುಲಭವಾಗಿ. ಆದರೆ ಅವ್ರ ಮನಸ್ಸು ಒಂದು ಮಂತನ ಅಥವಾ ಗೌರವ ಅಥವಾ ಹುಡುಗ ಹೇಗಿರ್ತಾನೋ ಅದೆಲ್ಲ ನೋಡಿದಾಗ ಅವರು ಇದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ವೀಕ್ಷಕರೇ, ಈ ಒಂದು ವಿಷಯ ಯಾಕೆ ಹೇಳಿದೆ ಅಂದರೆ, ಸಾಕಷ್ಟು ಜನದಲ್ಲಿ ಇದು ಬರ್ತಾ ಇರೋದು ಮದುವೆಯಾಗಿ ಹೋಗಿರೋರದೇ ಜಾಸ್ತಿ ನನಗೆ ಬರ್ತಾ ಇರೋವಂಥದ್ದು. ಅದಕ್ಕಾಗಿ ಇವತ್ತು ಈ ವಿಡಿಯೋವನ್ನು ಮಾಡಿದೆ. ಆದರೆ ಆದಷ್ಟು ಇದರಲ್ಲಿ ನಿಮ್ಗೆ ಯಾರಿಗಾರು ಸಾಧಕರು ಇದ್ದರೆ ಅವ್ರ ಕಡೆ ಮಾಡಿಸ್ಕೊಂಡು ಈ ಥರ ಮಾಡಿಲ್ಲ, ಅಥವಾ ನಿಮಗೆ ಬರುತ್ತೆ ಅಂದರೆ ನೀವೇ ಕೂಡ ಮಾಡ್ಕೊಬೋದು ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾರು ಇನ್ನೂ ಶೇರ್ ಮಾಡಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಒಂದು ಇದರಲ್ಲಿ ಅಕ್ಕಪಕ್ಕದಲ್ಲಿ ಯಾರ್ಯಾರೋ ಪಾಪ ಇಂಥವ್ರು ನಿಮ್ಮಂಥವ್ರು ಇರ್ತಾರೆ. ಕೆಲವ್ರು ಹೇಳ್ಕೊಳ್ಳಲ್ಲ, ಕೆಲವ್ರು ಹೇಳ್ತಾರೆ, ಇಷ್ಟೇ ಇಲ್ಲಿ ವ್ಯತ್ಯಾಸ. ಹಾಗಾಗಿ ಅಂಥ ಕೆಲವ್ರು ಯಾರು ಇದ್ದರೆ ಅವ್ರಿಗೂ ಸಹಾಯ ಆಗುತ್ತೆ. ನೀವು ಪಡೋ ಕಷ್ಟ ಅವರು ಪಡೋದು ಬೇಡವಲ್ಲ. ಹಾಗಾಗಿ ಅಂಥವ್ರು ಯಾರೇ ಶೇರ್ ಮಾಡಿ, ಹೊಸ್ದಾಗಿ ಯಾರು ನೋಡಿದ್ರೆ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.